ಇವತ್ತು NDA ನಾಯಕರ ಸಭೆ ನಡೆದಿತ್ತು ಸೆಂಟ್ರಲ್ ಹಾಲ್ನಲ್ಲಿ. ಅಂದರೆ ಹಳೆ ಕಟ್ಟಡ ಏನಿದೆ ಸಂಸತ್ ಕಟ್ಟಡದ ಸೆಂಟ್ರಲ್ ಹಾಲ್ನಲ್ಲಿ. ಇದೇ ಸೆಂಟ್ರಲ್ ಹಾಲ್ನಲ್ಲಿ 2014ರಲ್ಲಿ ಮತ್ತು 19ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. 2014ರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಅಲ್ಲೇ ಅಡ್ವಾಣಿಯವರಿದ್ದರು, ಲಾಲ್ ಕೃಷ್ಣ ಅಡ್ವಾಣಿಯವರಿದ್ದರು. ಲಾಲ್ ಕೃಷ್ಣ ಅಡ್ವಾಣಿಯವರು ಒಂದು ಮಾತನ್ನು ಅವತ್ತು ಹೇಳ್ತಾರೆ. ಆ ಮೊದಲ ಭಾಷಣದಲ್ಲೇ ಪ್ರಧಾನಮಂತ್ರಿ ಕಣ್ಣೀರಾಗ್ತಾರೆ. ಅಂದರೆ ನಿಮ್ಮ ಕೃಪೆಯಿಂದಾಗಿ, ನರೇಂದ್ರ ಭಾಯಿಯವರ ಕೃಪೆಯಿಂದಾಗಿ ಇವತ್ತು BJP ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಭಾವುಕರಾಗ್ತಾರೆ. ಪಕ್ಷ ನನ್ನ ತಾಯಿ ಇದ್ದ ಹಾಗೆ, ಪಕ್ಷವನ್ನು ಅಧಿಕಾರಕ್ಕೆ ತರುವುದು ತಾಯಿಯನ್ನು ಅಧಿಕಾರಕ್ಕೆ ತಂದ ಹಾಗೆ, ತಾಯಿಯ ಮೇಲೆ ಕೃಪೆಯನ್ನು ಮಾಡೋಕ್ಕಾಗತ್ತಾ ಅಂತ ಹೇಳಿ ಕಣ್ಣೀರಾಗಿದ್ದರು. ನಿಮಗೆಲ್ಲ ನೆನಪಿರ್ಬೋದು. ಅದೇ ಸೆಂಟ್ರಲ್ ಹಾಲ್ನಲ್ಲಿ ಇವತ್ತು ಕೂಡ NDA ನಾಯಕರ ಸಭೆ ನಡೆಯಿತು. ಆದರೆ ಲಾಲ್ ಕೃಷ್ಣ ಅಡ್ವಾಣಿ ಅವರು ಇರಲಿಲ್ಲ, ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಇರಲಿಲ್ಲ. ಆದರೆ ಅವರ ಮನೆಗೆ ಇದಾದ ನಂತರ ಸ್ವತಃ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟರು. ಈ ಬಾರಿ ಅವರು ಹೋದಾಗ ನೋಡಿ ಈ ದೃಶ್ಯ, ಅಡ್ವಾಣಿ, BJP ಭೀಷ್ಮ ಅಡ್ವಾಣಿ, ಭಾರತ ರತ್ನ ಅಡ್ವಾಣಿ, ಇವರ ಕಾಲಾವಧಿಯಲ್ಲೇ ಇವರಿಗೂ ಕೂಡ ಭಾರತ ರತ್ನ ನೀಡಲಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ ನೀಡಲಾಗಿತ್ತು. ಅಡ್ವಾಣಿ ವಯಸ್ಸಾಗಿದೆ, 94. ಅಲ್ಲಿಗೆ ಬಂದು ಅವರ ಆಶೀರ್ವಾದವನ್ನು ಪಡೆದರು. ಅದೇ ನಾನು ಹೇಳಿದ್ನಲ್ಲ, 10 ವರ್ಷಗಳ ಹಿಂದೆ 2014ರಲ್ಲಿ ಅಡ್ವಾಣಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತಿತ್ತು. ಆದರೆ ರಾಜನಾಥ್ ಸಿಂಗ್ ಅವತ್ತಿನ ಸಭೆಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ನಾಗಾಲೋಟದಿಂದ ಓಟುಗಳು ಬರುತ್ತೆ. ಯಾಕಂದರೆ 2009ರಲ್ಲಿ ಕೇವಲ 7 ಕೋಟಿ ಜನ ಓಟ್ ಹಾಕಿದ್ರು BJPಗೆ. ಕೇವಲ 7 ಕೋಟಿ ಜನ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿದಾಗ 17 ಕೋಟಿ ಜನ ಓಟ್ ಹಾಕ್ತಾರೆ. 10 ಕೋಟಿ ಓಟ್ ಜಾಸ್ತಿ ಆಗುತ್ತೆ. 2019ರಲ್ಲಿ 22 ಕೋಟಿ ಆಗುತ್ತೆ. 2024ರಲ್ಲಿ 22 ಕೋಟಿಗಿಂತ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೆ. ನೋಡಿ, ಮೋದಿಯವರು ಅಡ್ವಾಣಿಯವರ ಮುಂದೆ ಕೈಕಟ್ಟಿ ಕೂತಿದ್ದಾರೆ. ವಯೋಸಹಜ. ಇದಾದ ನಂತರ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ. ನೋಡಿ, ಅಡ್ವಾಣಿಯವರ ವಿಚಾರ. ಮುರಳಿ ಮನೋಹರ್ ಜೋಶಿ ನೋಡಿ, ಇವ್ರಿಗೊಂದು ಸಂಬಂಧ ಇದೆ. ಮುರಳಿ ಮನೋಹರ್ ಜೋಶಿಯವರು BJP ಅಧ್ಯಕ್ಷರಾಗಿದ್ದಾಗ ಇದೇ ನರೇಂದ್ರ ಮೋದಿಯವರು ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು. ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು. ಇದೀಗ ಅದೇ ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದುಗೊಳಿಸಲಾಗಿದೆ. ನಂಬರ್ 1. ಇದಕ್ಕಿಂತ ಮೊದಲು ನಾನು ನಿಮಗೆ ತೋರಿಸಿದ್ನಲ್ವ, ಅಡ್ವಾಣಿ ಅವರು 90ರ ದಶಕದಲ್ಲಿ ಅಯೋಧ್ಯೆ ಯಾತ್ರೆ ಮಾಡುವಾಗ ಇದೇ ನರೇಂದ್ರ ಮೋದಿ ಅವರು ಅವರ ಕೇರ್ ಟೇಕರ್ ಆಗಿದ್ದರು. ನರೇಂದ್ರ ಮೋದಿ ಆಗ ಅವರು ಏನೂ ಅಲ್ಲ, BJPಯಲ್ಲಿ ಒಂದು ಸಂಘಟನಾ ಕಾರ್ಯದರ್ಶಿ ಆ ಥರ ಇದ್ದರು. ಯಾಕಂದರೆ ಇವರು ಸಕ್ರಿಯ RSSನಲ್ಲಿದ್ದರು. ಸಕ್ರಿಯ ರಾಜಕಾರಣಕ್ಕೆ ಬಂದಿದ್ದು 2001ರ ನಂತರ. ಓಕೆ, ನೋಡಿ, ಎರಡೂ ಕೂಡ ಅರ್ಥ ಆಯ್ತಲ್ಲ ನಿಮಗೆ. ಒಂದು, ರಾಮ ಮಂದಿರ ವಿಚಾರಕ್ಕಾಗಿ ಅವರ ಕೇರ್ ಟೇಕರ್ ಆಗಿದ್ದರು. ಇವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಲಾಲ್ ಚೌಕಿಗೆ ಹೋಗ್ತಾರೆ. ಮಾಕಾ ದೂದ್ ಪಿಯಾ ಆಯಿತು, ಏನೋ ತಿರಂಗ ಏನೋ ಹಾರಿಸಿ ಅಂತ ಹೇಳಿದಾಗ ಮಾಕಾ ದೂದ್ ಪಿಯಾ ಹೇ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇವರಿಬ್ಬರ ಜೊತೆ ಮಾಡಿದಂಥ ಒಂದು ರಾಮ ಮಂದಿರ ನಿರ್ಮಾಣ ಆಗಿದೆ, ಲೋಕಾರ್ಪಣೆಯಾಗಿದೆ. ಹಾಗೆಯೇ ಕಾಶ್ಮೀರದಲ್ಲಿ ಯಾವ ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲು ಆಗ್ತಾ ಇರಲಿಲ್ಲವೋ ಅಲ್ಲಿ ಇವತ್ತು ಗಲ್ಲಿಗಳಲ್ಲಿ ತ್ರಿವರ್ಣ ಧ್ವಜ ಹಾರಾಟ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ 3ನೇ ಕೋವಿಂದ್ ರಾಷ್ಟ್ರಪತಿ, ಮಾಜಿ ರಾಷ್ಟ್ರಪತಿ,
ಕೋವಿಂದ್ ಅವರ ಮನೆಗೂ ಭೇಟಿ ಕೊಟ್ಟರು. ಓಕೆ, ಈಗ ಮತ್ತೊಮ್ಮೆ ನೋಡೋಣ ಬನ್ನಿ. ಒಂದು ಎಲ್ ಕೆ ಅಡ್ವಾಣಿ ಇವರ ಕಾಲಾವಧಿಯಲ್ಲಿ ನೋಡಿ, ಇವರ ಕಾಲಾವಧಿಯಲ್ಲಿ ರಾಮ ಮಂದಿರಕ್ಕಾಗಿ ಇವರು ರಥಯಾತ್ರೆ ಮಾಡಿದಾಗ ಅವರ ಕೇರ್ ಟೇಕರ್ ಆಗಿದ್ದರು. ರಾಮ ಮಂದಿರ ನಿರ್ಮಾಣ ಆಗಿದೆ. ಎರಡನೇದು ಇವರ ಅಧ್ಯಕ್ಷರಾಗಿದ್ದಾಗ, ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಅಧ್ಯಕ್ಷರಾಗಿದ್ದಾಗ ಲಾಲ್ ಚೌಕ್ನಲ್ಲಿ ಅಲ್ಲಿಯ ಆತಂಕವಾದಿಗಳು ಹೇಳ್ತಾರೆ, ದಮ್ ಇದ್ದರೆ, ತಾಕತ್ತಿದ್ದರೆ, ತಾಯಿಯ ಎದೆ ಹಾಲು ಕುಡಿದಿದ್ರೆ ಬನ್ನಿ ಲಾಲ್ ಚೌಕ್ನಲ್ಲಿ ನಿಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿ ಅಂತ ಹೇಳಿದಾಗ ಇವರು ಹೋಗಿ ರಾಷ್ಟ್ರಧ್ವಜವನ್ನು ಹಾರಿಸಿ ಬಂದಿರ್ತಾರೆ. ಇದೇ ನರೇಂದ್ರ ಮೋದಿಯವರ ಕಾಲಾವಧಿಯಲ್ಲಿ ಅಲ್ಲಿ 370 ಸೆಕ್ಷನ್ ತೆಗೆಯಲಾಗತ್ತೆ. ಆ ನಂತರ ಕೋವಿಂದ್ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೇನೆ ಅವರೊಂದು ವರದಿಯನ್ನು ಕೊಟ್ಟಿದ್ದಾರೆ ಕೋವಿಂದ್. ಆ ವರದಿ ಪ್ರಕಾರ ಈ ಬಾರಿ ಅದು ಅನುಷ್ಠಾನಗೊಳ್ಳಬೇಕಾಗಿತ್ತು. ಅದು ಏನು ಅಂತ ಆಮೇಲೆ ಹೇಳ್ತೀನಿ. ಬನ್ನಿ. ಹಾಗಿದ್ರೆ ದೇಶದಲ್ಲಿ ನರೇಂದ್ರ ಮೋದಿ ಶಕೆ ಮುಂದುವರಿಯುತ್ತಾ ಇದೆ. ಇಂದು NDA ಕೂಟದ ನಾಯಕರು ಮೋದಿಯವರನ್ನೇ ತಮ್ಮ ಮುಂದಿನ ನಾಯಕ ಅಂತ ಘೋಷಣೆ ಮಾಡಿದರು. ಆಗ ಮಾತನಾಡಿದ ನರೇಂದ್ರ ಮೋದಿ ತಮ್ಮ ಮುಂದಿನ ಕನಸುಗಳು ಮತ್ತು ಜೊತೆಗೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಅನೇಕರು ಸಭೆಯಲ್ಲಿದ್ದರು. ಕುಮಾರಸ್ವಾಮಿ ಅವರಿದ್ದರು, TDP ನಾಯಕ ಇದ್ದರು, ಆಮೇಲೆ ನಿತೀಶ್ ಕುಮಾರ್ ಅವರಿದ್ದರು, ಪವನ್ ಕಲ್ಯಾಣ್ ಇದ್ದರು. ಪವನ್ ಕಲ್ಯಾಣ್ ಅವರನ್ನು ನೋಡಿ ಇವ ಪವನ್ ಅಲ್ಲ ಬೆಂಕಿ, ಪವನ್ ಅಂದರೆ ಗಾಳಿ, ಬೆಂಕಿ ಅಂತ ಹೇಳಿದರು. ಎಲ್ಲ ಸಮಗ್ರ ಮಾಹಿತಿ ನಿಮ್ಮ ಮುಂದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.